ಮಲ್ಲಿಗೆ ಇಡ್ಲಿ ಗೊತ್ತಿತ್ತು ನಮಗೆ. ಮಲ್ಲಿಗೆ ದೋಸೆ ಸರ್. ಇವಾಗ ಟೋಟಲ್ ಎಲ್ಲ ನೀವು ಸೋಸ್ಕೊಂಡಿದ್ದೀವಿ. ಹಾಕ್ಬಿಡ್ತೀರಾ ಗ್ರೈಂಡರ್ಗೆ? ಗ್ರೈಂಡರ್ ಹಾಕ್ತೀನಿ ನೋಡಿ ಸರ್. ಇದು ಬಂದು ಅಕ್ಕಿ ಮತ್ತು ಉದ್ದಿನಬೇಳೆ ಅಷ್ಟೇ. ಬಾಯ್ಲಿ ಗಣೇಶ. ಓ, ಈ ತರ ಕ್ಲೀನ್ ಆಗಿ ಬೇಯಿಸ್ತೀವಿ ಸರ್. ಈ ತರ ಅರೆ ಇದು ಹೊಸ ಸರ್ ನನಗೆ. ನೋಡಿ, ಮಲ್ಲಿಗೆ ದೋಸೆ ಆಗೋ ಪ್ರಕ್ರಿಯೆ ಇದು. ವೀಕ್ಷಕರೇ ಮಿಸ್ ಮಾಡ್ಕೋಬೇಡಿ. ಈ ಹದ ಬರುತ್ತೆ, ತೆಳುವಾಗಿ ಮೀಡಿಯಂ ಹದ ಬರುತ್ತೆ. ಈ ಕಡೆ ಹಿಂಗಿರುತ್ತೆ ಸರ್, ತುಂಬಾ ಗೋಲ್ಡ್ ಕಲರ್ ಇರುತ್ತೆ. ಅಂದ್ರೆ ಇದು ಮುಟ್ಟಿದ್ರೆ ಅಂಟಲ್ಲ ಕೈಗೆ. ಮಲ್ಲಿಗೆ ತರ ಇರುತ್ತೆ, ಕೈಗೆ ಅಂಟಲ್ಲ. ಇದು ಮೈಸೂರು ಮಲ್ಲಿಗೆ ದೋಸೆ. ಮಲ್ಲಿಗೆ ದೋಸೆ ಪುಟಿದು ಏಳುವ ಮಲ್ಲಿಗೆ ದೋಸೆ ಅಂತಾರಲ್ಲ, ಹಂಗಿದೆ. ಈ ಟೆಕ್ಸ್ಚರ್ಗೆ ಮಾರೋಗ್ಬಿಟ್ಟಿದ್ವಿ ನಾವು. ಈ ಸಾಫ್ಟ್ನೆಸ್ಸು ಮತ್ತು ಈ ಥಿಕ್ನೆಸ್ ನೋಡಿ. ಇದು ಮಲ್ಲಿಗೆ. ನಾವು ದೋಸೆ ತೋರಿಸ್ತೀವಿ ಅಂದರೆ ಯಾಕೆ ತೋರಿಸ್ತಾ ಇದ್ದೀವಿ, ಅದರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಏನೋ ಒಂದು ಚೇಂಜ್ ಇರ್ತದೆ, ಏನೋ ಒಂದು ವಿಭಿನ್ನತೆ ಇರ್ತದೆ. ಸವಿರುಚಿ ತಿಂಡಿ ಮನೆ, ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಉಪಹಾರ, ಮೈಸೂರು. ಕನ್ನಡ ಸಾಹಿತ್ಯ ಪರಿಷತ್ ರೋಡ್ ಇದು. ಕುವೆಂಪು ಟ್ರಸ್ಟ್ ಬಿಲ್ಡಿಂಗ್ ಹತ್ರನೇ ಇದೆ. ವಿಭಿನ್ನವಾದ ಸವಿರುಚಿ ತಿಂಡಿ ಮನೆ. ನಾವಿತ್ತು ಬಂದಿರೋದು ಮುಖ್ಯವಾದ ಕಾರಣ ಮಲ್ಲಿಗೆ ದೋಸೆ, ಚಾಮರಾಜನಗರದ ಹಾಪು ದೋಸೆ ಅಂತಾರದು. ಸೊ ಅದನ್ನ ನೋಡೋದಕ್ಕೋಸ್ಕರ ಬಂದ್ಬಿಟ್ಟಿದ್ದೀವಿ. ಬನ್ನಿ, ಜಯಮೋರ್ ಅಂತ ಮಾಲೀಕರಿರ್ತಾರೆ. ಈ ಚಾಮರಾಜನಗರದ ಹಾಪು ದೋಸೆ ಹೇಗಿರ್ತದೆ ಅಂದರೆ ಮಲ್ಲಿಗೆ ದೋಸೆ ಅದ್ಭುತವಾಗಿ ಇಲ್ಲೊಂದೇ ಸಿಗೋದು, ಮೈಸೂರಲ್ಲಿ ಎಲ್ಲೂ ಸಿಗಲ್ಲ. ಸೊ ಅದಕ್ಕಾಗಿ ನಿಮ್ಗೆ ತೋರಿಸೋಣ ಅಂತ, ರೆಸಿಪಿನೂ ತೋರಿಸಿ ಅಂತ ಹೇಳಿದ್ರು. ಭಾಳ ವಿಶೇಷವಾಗಿರುತ್ತೆ, ಬನ್ನಿ ನೋಡಿ ಅಂತ ಹೇಳ್ಯಾರೆ. ಯಾಕೆ ಬಿಡೋದು? ಬನ್ನಿ, ಈ ರೋಡ್ ನೆನ್ಪಿಟ್ಕೊಳ್ಳಿ, ಬಂದು ಟೇಸ್ಟ್ ಮಾಡಿ. ಅದಕ್ಕಿಂತ ಮುಂಚೆ ರೆಸಿಪಿ ನೋಡಿ ಬನ್ನಿ. ವೀಕ್ಷಕರೇ ನೋಡಿ, ಜಯಮೋರ್ ಅಂತ. ಅಮ್ಮ ನಮಸ್ಕಾರ. ನಮಸ್ಕಾರ. ಚಾಮರಾಜನಗರ ನಿಮ್ಮ ತವರು ಮನೆಯಿಂದ ಮೈಸೂರಿಗೆ ಬಂದು ನಿಮ್ಮ ಒಂದು ಚಾಮರಾಜನಗರ ಹಾಪು ದೋಸೆ ಅಂದ್ರು, ಮಲ್ಲಿಗೆ ದೋಸೆ. ಅದು ಹೆಂಗ್ ಶುರುವಾಯ್ತು, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದ್ರ ಬಗ್ಗೆ ಅಂತ? ಇದು ನಮ್ಮ ತಂದೆ ಮನೆಯಲ್ಲಿ ಮಾಡ್ತಾ ಇದ್ರು, ನಮ್ಮ ತಾಯಿ ಮನೇಲಿ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಆಮೇಲೆ ತಿರ್ಗಿ ಇವಾಗ ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಮಲ್ಲಿಗೆ ದೋಸೆ ಅಂತ ನೀವು ಮಾಡಿದ್ರಿ. ನಾವು ಮಲ್ಲಿಗೆ ದೋಸೆ ಅಂತ ನಾವು ಮೈಸೂರಿಗೆ ಬಂದ್ಮೇಲೆ ಅದನ್ನ ಮಾಡಿದ್ದೀವಿ. ಸೊ ಇದು ನಿಮ್ಮ ತವರು ಮನೆ ಒಂದು ರೆಸಿಪಿ, ಸ್ಪೆಷಲ್ ಆಗಿ ಕಲ್ತಿದ್ರಿ ಅಲ್ಲೇ ಕಲ್ತಿತ್ತು. ಮನೇಲಿ ಮಾಡ್ತಾ ಇದ್ವಿ. ಅದನ್ನ ಈಗ ಸ್ವಲ್ಪ ಹೋಟೆಲ್ ಇಟ್ಟು ನಾವು 17 ವರ್ಷ ಆಯ್ತು ಹೋಟ್ಲೆ. ಮತ್ತೆ ಅಲ್ಲಿ ಸವಿರುಚಿ ಹೋಟೆಲ್ ಅಂತ ಅಲ್ಲಿ ವಿದ್ಯಾವರ್ಧಕ ಕಾಲೇಜ್ ಎದುರುಗಡೆ ಇತ್ತು. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿ ಒಂದು 10 ತಿಂಗಳ ಆಗಿದೆ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿ. ಇದು ಬಹಳ ಪ್ರಸಿದ್ಧ ಇವಾಗ ಮಲ್ಲಿಗೆ ದೋಸೆ ಮೈಸೂರಲ್ಲಿ ಒಂದೇ, ಎಲ್ಲೂ ಸಿಗಲ್ಲ. ಅದಕ್ಕಾಗಿ ನಾವು ಬಂದಿದೀವಿ. ನಿಮ್ಮಿಂದ ಗೊತ್ತಾಯ್ತು. ಈಗ ನಿಮ್ಮ ಇವ್ರು ಹೇಳಿದ್ರು, ರಘು ಅವರು, ಚಾಮರಾಜನಗರ ಹಾಫ್ ದೋಸೆ ಅಂದ್ರೆ ನನಗೆ ಕುತೂಹಲ ಹೆಂಗಿದೆ ಅಂತ. ಅದು ಮಾಡೋದು ನೋಡ್ಬೋದಾ, ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ ಅಂತ? ಸಿದ್ದರಾಜು ಅಂತ ಇದ್ದಾರೆ, ಅವ್ರನ್ನ ಕೇಳಿ ತೋರಿಸ್ತಾರೆ. ಕೇಳಿ ಅವ್ರು ತೋರಿಸ್ತಾರೆ. ಚಾಮರಾಜನಗರದ ಹಾಫ್ ದೋಸೆ ನಮಗೆ ಮಲ್ಲಿಗೆ ದೋಸೆ ಸಿದ್ದರಾಜ್ ಅವ್ರು ತೋರಿಸ್ತಾರಂತೆ. ಬನ್ನಿ, ಸಿದ್ದರಾಜ್ ಅವ್ರು ಮೀಟ್ ಆಗ್ಬಿಡೋಣ, ಅವರೊಟ್ಟಿಗೆ ಮಾತಾಡಿ ರೆಸಿಪಿ ನೋಡ್ಬಿಡೋಣ. ನಮಸ್ಕಾರ ಸರ್. ಜಯಂಬರ್ ನಮಗೆ ಬಹಳ ಆಸೆ ಹುಟ್ಟಿಸ್ಬಿಟ್ಟಾರೆ. ಅದು ಹಾಪು ದೋಸೆ, ಚಾಮರಾಜನಗರದ. ನಮಗೆ ಗೊತ್ತಿರೋದೇ ಮಲ್ಲಿಗೆ ದೋಸೆ. ಅದು ಮೈಸೂರಲ್ಲಿ ಎಲ್ಲೂ ಇಲ್ಲ. ಸವಿರುಚಿ ತಿಂಡಿ ಮಾತ್ರ ದೊರೀತಾ ಇರೋದು ಇದು, ಅದೇ ಮಲ್ಲಿಗೆ ದೋಸೆ ಅಂತ. ಅದಕ್ಕೆ ನಾವು ಬಂದಿದ್ದು. ಇವತ್ತು ನಿಮಗೆ ಅದ್ಭುತವಾದ ಒಂದು ರೆಸಿಪಿ ಸಿಗ್ತಾ ಇದೆ. ಹಾಗೆ ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು. ಸರ್, ಎಷ್ಟು ಕೆಜಿ ಸರ್? ಇದು ರಾ ರೈಸ್ ಅಂತ ಸರ್. ಇದು 1 kg ಇದೆ ಸರ್. ಯಾವ ರೈಸು? ರಾ ರೈಸ್. ಇದು 1 kg ಇದೆ. ಇಷ್ಟೇ ಸಾಕು? ಇಷ್ಟೇ ಸರ್. 1 kgಗೆ ಒಂದು 20 ಗ್ರಾಮ್ ಉದ್ದಿನಬೇಳೆ ಸರ್. ಇದನ್ನ ಪೂರ್ತಿ ನೆನೆ ಹಾಕ್ತೀವಿ ಸರ್. 20 ಗ್ರಾಮ್ ಉದ್ದಿನಬೇಳೆ ಬೇಳೆ ಐಟಮ್ ಸರ್. ಇಷ್ಟೇ ಐಟಮ್. ಇದನ್ನ 4 ಅವರ್ ನೆನೆ ಹಾಕ್ತೀವಿ ಸರ್. 4 ಅವರ್ ನೆನೆ ಹಾಕ್ಬಿಟ್ಟು 3 ಸಲ ಇದರ ಗಲೀಜಂಶ ತೆಗೆದು ರುಬ್ತೀವಿ ಸರ್. ಅಕ್ಕಿನ ಕ್ಲೀನಾಗಿ ತೊಳೆದು. ನಿಮಗೆ ದೋಸೆ ಕ್ಲೀನಾಗಿ ವೈಟು ಬರುತ್ತೆ, ತುಂಬಾ ಸ್ಮೂತ್ ಆಗಿರುತ್ತೆ. ಕ್ಲೀನಾಗಿ ತೊಳಿಬೇಕು. ಇದು ಒಟ್ಟಿಗೆ ಹಾಕಿ ನೆನೆಕ್ಕೆ 4 ಅವರ್ ಕ್ಲೀನಾಗಿ ಒಂದು 3 ಸಲ ಉಜ್ಜಿ ತೊಳಿತೀವಿ ಸರ್. ಉಜ್ಜಿ ತೊಳಿತೀರಾ? ಇಲ್ಲಿ ಇಟ್ಕೊಂಡಿದ್ರಲ್ಲ ಕಾಯಿ, ಇದನ್ನ ಮಿಕ್ಸಿಲಿ ಆಡಿಸಿ ಇದ್ರ ಜೊತೆ ಮಿಕ್ಸ್ ಹೊಡ್ಕೊತೀವಿ. ಇದೆಷ್ಟಿದೆ ಕಾಯಿ? ಕಾಯಿ ಒಂದು ಅರ್ಧ ಹೋಳಿದೆ ಸರ್. ಅರ್ಧ ಹೋಳು. 1 kg ಅಕ್ಕಿಗೆ 20 ಗ್ರಾಮ್ ಉದ್ದಿನ ಬೇಳೆ, ಅರ್ಧ ಹೋಳು ಕಾಯಿ ಸರ್. ಕಾಯಿ
ಇದನ್ನ ನೀವು ಒಟ್ಟಿಗೆ ರುಬ್ತೀರಾ? ಒಟ್ಟಿಗೆ ರುಬ್ತೀವಿ ಅಂದ್ರೆ ಇದನ್ನ ಸಪ್ರೇಟ್ ಮಿಕ್ಸಲ್ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀವಿ. ಮಿಕ್ಸ್ ಮಾಡ್ತೀರಿ, ಅದು ಕಾಯಿ ಹಾಲಾಗುತ್ತೆ. ಕಾಯಿ ಹಾಲಾಗುತ್ತೆ, ಚೆನ್ನಾಗಿ ಅದನ್ನ ಜಾರ ಮಾಡ್ತೀವಿ. ತೊಳೆದು ತುಂಬಾ ಕ್ಲೀನಾಗಿ ಈ ತರ ಅಮ್ಕಿ ತೊಳೆದ್ರೆ ಸರ್ ಇದ್ರ ಕೊಳಾಂಶ ಹೋಗುತ್ತೆ ಸರ್ ನಿಮಗೆ. ಅವು ದೋಸೆ ಫಿನಿಶ್ ಆಗಿ ಕ್ಲೀನಾಗಿ ನಿಮಗೆ ವೈಟು ಬರುತ್ತೆ. ಹೌದು, ಯಾವ ಕಲರ್ ಇರಲ್ಲ, ಏನು ಇರಲ್ಲ. ಇದಕ್ಕೆ ಬೇರೆ ತರ ಏನು ಮಿಕ್ಸಿಂಗ್ ಇಲ್ಲ ಸರ್. ತುಂಬಾ ಈಜಿಯಾಗಿ ಮನೇಲಿ ಸಿಂಪಲ್ ಆಗಿ ಮಾಡ್ಕೋಬೋದು ಸರ್. ಹೌದಾ? ಮಲ್ಲಿಗೆ ಇಡ್ಲಿ ಗೊತ್ತಿತ್ತು ನಮಗೆ. ಮಲ್ಲಿಗೆ ದೋಸೆ ಸರ್ ನಮ್ಮ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಆಪ್ ದೋಸೆ ಸರ್ ಇದು. ಆಪ್ ದೋಸೆ ಚಾಮರಾಜನಗರದಲ್ಲಿ ಆಪ್ ದೋಸೆ. ಆಪು ಇವೆಲ್ಲ ನಮ್ಮ ಅಮ್ಮ ಮುಖಾಂತರ ನೋಡಿ ನಾವು ಕಲ್ತ್ಕೊಂಡಿರೋ ಸರ್. ಎಲ್ಲ ತೊಳೆದಾಯ್ತಲ್ಲ ಸರ್? ಈಗ ತೊಳೆದಿದ್ದಾಯ್ತು ಸರ್. ಈಗ ಇದನ್ನ 4 ಅವರ್ ಕ್ಲೀನಾಗಿ ಮುಚ್ಚಿಡ್ತೀವಿ ಸರ್. ಇದನ್ನ 4 ಅವರ್ ನೆನೆಸ್ತೀವಿ ಸರ್. ತುಂಬಾ ಓಕೆ. ನಮಸ್ಕಾರ, ನಾನು ಬಾಬು ಅಂತ, ಇಲ್ಲಿ ವಿಜಯನಗರ ಫಸ್ಟ್ ಸ್ಟೇಜ್ ವಾಸಿ, ಸವಿರುಚಿಯ ರೆಗ್ಯುಲರ್ ಕಸ್ಟಮರ್. ಇಲ್ಲಿ ನನ್ನ ಫೇವ್ರೆಟ್ ಪದಾರ್ಥ ಏನು ಅಂದರೆ ಮಲ್ಲಿಗೆ ದೋಸೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ, ಹೈಜೆನಿಕ್ ಎಲ್ಲ ಚೆನ್ನಾಗಿದೆ. ಹೈಜೆನಿಕ್ ಮಾಡಿದ್ದಾರೆ ಮತ್ತು ನೀಟಾಗಿದೆ. ಕಸ್ಟಮರ್ಸ್ ಸರ್ವಿಸ್ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗೂ ಇದೆ. ಸರ್ 4 ತಾಸು ಬಂದಿದ್ದೀವಿ. 4 ತಾಸು ನೋಡಿ ಸರ್ ಯಾವ ಥರ ಆಗಿದೆ ನೋಡ್ಬಿಡೋಣ ಸರ್ ನಮಗೆ ಕೂಡ. ನೋಡಿ ಸರ್, ನೋಡಿ ಈ ತರ ನೆನೆದಿದೆ ಸರ್. ನೋಡಿ ಅಕ್ಕಿ ನೆನೆದಿದೆ ಏನಕ್ಕೆ ಈ ತರ ಅಮ್ಕಿದ್ರೆ ಪುಡಿ ಆಗುತ್ತೆ ಸರ್. ನೋಡಿ ಪುಡಿ ಆಗುತ್ತಾ? ಈ ತರ ಅಮ್ಕಿದ್ರೆ ಪುಡಿ ಆಗುತ್ತೆ. ಓ, ಇವಾಗ ಇದು ಈ ತರ ಪುಡಿ ಆಗುತ್ತೆ ನೋಡಿ. ಆಯ್ತು, ಪುಡಿ ಆಯ್ತು. ಇದನ್ನ ಕ್ಲೀನ್ ಆಗಿ ನೀರು ಬಸ್ಬಿಟ್ಟು ಗ್ರೈಂಡರ್ಗೆ ಹಾಕ್ತೀವಿ. ನೀರು ಬಸ್ಬಿಟ್ಟು ಗ್ರೈಂಡರ್ ಹಾಕ್ತೀವಿ. ಆಗಲೇ ನೀವು ಕಾಯಿ ಇಟ್ಕೊಂಡಿದ್ರಿ ತುರಿದಿರೋದು, ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಸರ್. ಆಮೇಲೆ ಗ್ರೈಂಡರ್ಗೆ ಹಾಕ್ಬಿಟ್ಟು ಈ ಎಟ್ಟೆ ಎತ್ಕೊಂಡು ಅದನ್ನ ಮಿಕ್ಸಿಂಗ್ ನಾನು ತೋರಿಸ್ಕೊಡ್ತೀನಿ ಸರ್ ನಿಮಗೆ. ಇದನ್ನ ಗ್ರೈಂಡ್ ಹಾಕಿದ ನಂತರ ಅದು ಮಿಕ್ಸಿಂಗ್ ತೋರಿಸ್ಬೋದು. ಇವಾಗ ಟೋಟಲ್ ಎಲ್ಲ ನೀವು ಸೋಸ್ಕೊಂಡಿದ್ದೀವಿ ಸರ್. ಹಾಕ್ಬಿಡ್ತೀರಾ ಗ್ರೈಂಡರ್ಗೆ? ಗ್ರೈಂಡರ್ಗೆ ಹಾಕ್ತೀನಿ ನೋಡಿ ಸರ್. ಇದು ಬಂದು ಅಕ್ಕಿ ಮತ್ತು ಉದ್ದಿನಬೇಳೆ ಅಷ್ಟೇ. ಉದ್ದಿನಬೇಳೆ ಬಂದ್ಬಿಟ್ಟು 1:4 ಇಲ್ಲ, ಇದು ಕಡಿಮೆ ಇದೆ ಸರ್ ನಿಮ್ದು. 20 ಗ್ರಾಮ್ ಅಷ್ಟೇ. 20 ಗ್ರಾಮ್ ಅಷ್ಟೇ ಕೆಜಿಗೆ. ಲೈವ್ ಆಗಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಮಾಡೋದಂತ. ನಾವು ಮಲ್ಲಿಗೆ ದೋಸೆ ತೋರಿಸಲೇಬೇಕು ಅಂತ ಬಂದೇ ಬಿಟ್ಟಿದ್ದೀವಿ. ಎಷ್ಟು ಬೇಕಷ್ಟು ನೀರಲ್ಲ ಸರ್? ಸರ್ ಎಷ್ಟು ಬೇಕು ಅಷ್ಟು ಸರ್. ಇವಾಗ ಗ್ರೈಂಡಿಂಗ್ ಹಾಕೊಂಡ್ವಿ. ಹೌದು ಸರ್, ಗ್ರೈಂಡರ್ ಅಕ್ಕಿ ಆಗಂಟ ಸರ್ ನಾವು ಒಂದು ಅರ್ಧ ಹೋಲ್ ಕಾಯಿ ರುಬ್ಕೊತೀವಿ ಸರ್. ನೈಸ್ ಆಗಿ ಇವಾಗ ರುಬ್ಕೊಂಡ್ಬಿಡೋಕೆ ರುಬ್ಕೊಬಿಡ್ತೀವಿ ಸರ್. ಅದು ಇಟ್ಟು ನೈಸ್ ಆಗೋಷ್ಟರಲ್ಲಿ ಕಾಯಿನ ನೈಸ್ ಬಿಡ್ತೀವಿ. ರೈಟ್ ಸರ್. ಇದನ್ನ ನೈಸ್ ರುಬ್ಕೊ ಸ್ವಲ್ಪ ನೀರಾಗಿ. ಸರ್ ಇವ್ರ ಹೆಸರು? ಅವ್ರ ಹೆಸರು ಗಣೇಶ್ ಅಂತ. ನಮ್ಗೆ ಏನ್ ಬೇಕು ರುಬ್ಕೊಡೋರು ಇವ್ರೆ. ನಮಸ್ಕಾರ. ಪ್ರತಿಯೊಂದು ರುಬ್ಕೊಡೋರು ಇವ್ರೆ. ಹೌದಾ? ನಾವು ಐಟಮ್ ಏನ್ ಪ್ರಿಪೇರ್ ಮಾಡ್ಕೊಡ್ತೀವಿ ಅದನ್ನ ರೆಡಿ ಮಾಡ್ಕೊಡೋರು ಇವ್ರು. ಗ್ರೈಂಡರ್ ಎಕ್ಸ್ಪರ್ಟ್. ಗ್ರೈಂಡರ್ ಮೇಕರ್. ಎಲ್ಲ ನೈಸ್ ಆಗಿದೆ. ಎತ್ಕೋ ಕಾಯಿ ಎತ್ಕೋ ನೋಡೋಣ ಸರ್. ನೋಡಿ ಸರ್, ಈ ತರ ತುಂಬಾ ನೈಸ್ ಆಗಬೇಕು. ಇದನ್ನ ಜಾಲರಲ್ಲಿ ಹಾಕಿ ಫಿಲ್ಟರ್ ಮಾಡ್ಕೊತೀವಿ. ತೋರಿಸ್ಕೊಂಡ್ಬಿಡೋದಕ್ಕೆ ಜಾಲರಿ ಹಾಕಿ. ಸರ್ ಇದು ಕಾಯಿ ಎಲ್ಲ ಮಿಕ್ಸ್ ಹೊಡಿತೀವಿ ಇದಕ್ಕೆ. ನಾವೇನ್ ರುಬ್ಕೊಂಡಿದೀವಿ ಹಿಟ್ಟು, ಆ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ತೀವಿ. ಓ, ರುಬ್ಕೊಂಡ್ರೆ ಹಿಟ್ಟು ಬಿಸಿ ಮಾಡ್ತೀರಾ? ಇಲ್ಲಿ ರುಬ್ಕೊಂಡಿರೋ ಹಿಟ್ಟು ಅದ್ರಲ್ಲಿ ಅರ್ಧ ಸ್ವಲ್ಪ ಬಿಸಿ ಮಾಡ್ಬೇಕು. ಅರ್ಧ. ಬಾಯಿಲಿ ಗಣೇಶ, ಕಾಯಿ ಹಾಲು ಹಾಕಿ ಹಿಟ್ಟು ಮಿಕ್ಸ್ ಮಾಡು. ಸ್ವಲ್ಪ ನೀರ್ ಹಾಕ್ತಾ ಇದೀವಿ. ಇಷ್ಟು ನೀರು ಹಾಕೊಂಡ್ರಿ? ಇಷ್ಟು ನೀರ್ ಹಾಕ್ತಿವಿ. ಇದ್ರ ಜೊತೆಗೆ ಕಾಯಿ ಹಾಲು ಹಾಕ್ತಿವಿ ಸರ್. ಈಗ ನಾವು ಅದು ಫಿಲ್ಟರ್ ಮಾಡ್ಕೊಂಡು ಹಾಕ್ಬೇಕಾ ಇಲ್ಲ ಫಿಲ್ಟರ್ ಮಾಡಿ ಹಾಕ್ಬೇಕು ಸರ್. ಫಿಲ್ಟರ್ ಮಾಡಿ ಜಾಲರಿ ಸರ್. ಆಯ್ತಾ ಸರ್ ಇದು? ಸರ್ ಇಷ್ಟಾಗಿದೆ ಸರ್, ತಗೋತಾ ಇದೀನಿ. ತಗೊಳ್ಳಿ ಸರ್. ಈ ತರ ನೈಸ್ ಆಗಿದೆ. ಕುದಿ ಬರುತ್ತೆ, ನೀರ್ ಕುದಿ ಬಂದಿದೆ ಸರ್. ಈಗ ನಾವ್ ಏನು 1 kg ರುಬ್ಕೊಂಡಿದೀವಿ ಸರ್ ಇಷ್ಟು, ಅದರಲ್ಲಿ 1 ಸೋಟ್ ಅಷ್ಟು ಎತ್ತಿ ಕ್ಲೀನ್ ಆಗಿ ಬೇಯಿಸ್ಕೊತೀವಿ ಸರ್ ನಾವಿಲ್ಲಿ. ಓ, ಈ ತರ ಕ್ಲೀನ್ ಆಗಿ ಬೇಯಿಸ್ತೀವಿ ಸರ್. ಈ ತರ ಇದು ಹೊಸ ಸರ್, ನನಗೆ ಹೊಸ ಪ್ರೊಸೀಜರ್ ಇದು. ಇದೇ ನಿಮ್ಗೆ ಸ್ಮೂತ್ ಬರೋದು ಸರ್. ಕುದಿಯೋ ನೀರಲ್ಲಿ 1 ಸೌಟು ನೀವು ಹಿಟ್ಟನ್ನ ಏನು ಗ್ರೈಂಡ್ ಮಾಡಿದ್ರು ಅದನ್ನ ಹಾಕಿ ನೀವು ಈ ತರ ಮಿಕ್ಸ್ ಮಾಡ್ಕೊತೀವಿ. ಇದನ್ನ ಹಿಟ್ ಮಾಡ್ತೀರಿ? ಹಿಟ್ ಮಾಡ್ತೀವಿ ಸರ್. ವೀಕ್ಷಕರೇ, ಇದು ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ನನಗಂತೂ ಗೊತ್ತಿದ್ದಿಲ್ಲ, ಇದು ಹೊಸ ಪ್ರೊಸೀಜರು. ನೋಡಿ ಸರ್, ಇದೇ ಹಿಟ್ಕ ಈ ಹಿಟ್ಟು ಹಾಕತೀನಿ ಸರ್. ಅಲ್ಲಿಗೆ ಹಾಕದ ಅಷ್ಟೇ. ಇವಾಗ 1 ನಿಮಿಷನೂ ಆಗಿಲ್ಲ ಅಲ್ವಾ ಸರ್? ಸರ್. ನೋಡಿ ಸರ್, ಇದ್ರಲ್ಲಿ ಹಾಕಿ ಜಾಲರಿ ಮಾಡ್ಕೊತೀವಿ ಸರ್. ಸ್ವಲ್ಪ ಹೀಟ್ ಮಾಡ್ಕೊಂಡು ಜಾಲರಿ ಹಾಕ್ತೀರಾ? ನೋಡಿ, ಮಲ್ಲಿಗೆ ದೋಸೆ ಆಗೋ ಪ್ರಕ್ರಿಯೆ ಇದು. ವೀಕ್ಷಕರೇ ಮಿಸ್ ಮಾಡ್ಕೋಬೇಡಿ. ಈ ತರ ಮಸಿಬೇಕು ಈಗ. ಹೌದು ಸರ್, ಈ ತರ ಕ್ಲೀನ್ ಆಗಿ ಫಿಲ್ಟರ್ ಆಗುತ್ತೆ ಸರ್. ಆಗಬೇಕಲ್ಲ, ಸೋರುತ್ತೆ. ಅದು ಸೋರ್ತದೆ. ಬಿಸಿ ಮಾಡಿ ಹಾಕೋದು ಏನಕ್ಕೆ ಅಂದ್ರೆ ಸರ್, ಹುಳಿ ಅಂಶ ಬರುತ್ತೆ. ಹುಳಿ ಬಂದ್ರೆ ನಿಮ್ಗೆ
ಉಬ್ಬು ದೋಸೆ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಪ್ಲಸ್ ಇದಕ್ಕೆ ಬೇರೆ ತರ ಸೋಡಾ ಇನ್ನೊಂದು ಮತ್ತೊಂದು ಯಾವ್ದು ನಾವು ಯೂಸ್ ಮಾಡಲ್ಲ. ಹೌದಾ? ಅದಕ್ಕೋಸ್ಕರನೇ ಇದನ್ನ ಬಿಸಿ ಮಾಡಾಕದ್ದು. ಸೊ ಇದು ಉಬ್ಬುತ್ತೆ, ಆಮೇಲೆ ಒಂದ್ ಸ್ವಲ್ಪ ಚಿಟಕಿ ಸೋಡಾ ಹಾಕ್ತೀರಾ? ಹೌದು ಸರ್, ಸ್ವಲ್ಪ ನೋಡಿ ಸರ್. ಈಗ ಕಾಯಿ ಹಾಲು ಹಾಕ್ತೀನಿ ಸರ್. ಇದು ಕಾಯಿ ಹಾಲು ಹಾಕ್ಬೇಕಾ? ಕಾಯಿ ಹಾಲು ಹಾಕ್ತೀನಿ ಸರ್. ಓಕೆ ಓಕೆ ಓಕೆ. ನೋಡಿ ಸರ್, ಏನು ರುಬ್ಬಿಟ್ಕೊಂಡಿರಿ ಅದು ಕಾಯಿ ಹಾಲು ಇದಕ್ಕೆ ಹಾಕ್ತೀನಿ ಸರ್. ಇದನ್ನು ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀರಾ ಅಟ್ ಅ ಟೈಮ್? ಆಹಾ, ಮೈಸೂರಿನ ಸವಿರುಚಿ ತಿಂಡಿ ಮನೆಯ ಮಲ್ಲಿಗೆ ದೋಸೆ ರೆಸಿಪಿ. ಚಾಮರಾಜನಗರದ ಹಾಪು ದೋಸೆ ಸರ್ ಇದು. ಚಾಮರಾಜನಗರದ ಹಾಪು ದೋಸೆ ನಮ್ಗೆ ಸಿಗ್ತಾ ಇದೆ. ಇನ್ನು ಮೈಸೂರಲ್ಲಿ ನಮ್ಮ ಸವಿರುಚಿಲಿ ಮಲ್ಲಿಗೆ ದೋಸೆ ಅಂತ ಕೊಡ್ತಾ ಇದ್ದೀವಿ. ಒಂದು ಟೇಸ್ಟ್ ಮಾಡಿ ಸರ್. ಮಾಡ್ಲೇಬೇಕು ಸರ್, ಇದನ್ನ ಬಿಟ್ಟು ಹೋಗೋದು ಕಥೆನೇ ಇಲ್ಲ. ಆಯ್ತು ಸರ್, ಆಯ್ತು ನೋಡಿ ಸರ್. ಇದನ್ನ ಮಿಕ್ಸ್ ಹೊಡ್ಕೊತೀವಿ. ಓಕೆ, ಇದನ್ನ ಮಿಕ್ಸ್ ಮಾಡ್ಬಿಡೋದು. ನೋಡಿ ಸರ್, ಈಗ ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನ 8 ಅವರ್ ಮುಚ್ಚಿಡ್ತೀವಿ ಸರ್. 8 ತಾಸು? 8 ತಾಸು ಮುಚ್ಚಿಡ್ತೀವಿ. ಇದು ಚೆನ್ನಾಗಿ ಉಳಿ ಬರುತ್ತೆ ಸರ್. ನಾಳೆ ನಾವು ದೋಸೆ ಹಾಕ್ಬೇಕು ಅಂದ್ರೆ ಸರ್, ಇವತ್ತು ಮಧ್ಯಾಹ್ನ 3 ಗಂಟೆ ಸುತ್ತ ರುಬ್ಬಿಟ್ಬಿಡ್ತೀವಿ. ಅದೇ ಅದೇ ಗೊತ್ತಾಯ್ತು. ಇದನ್ನ ಇಟ್ಬಿಡೋದು ಅಷ್ಟೇ. ಇದನ್ನ ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ಸರ್ ಚೆನ್ನಾಗಿ ಉಳಿ ಬರುತ್ತೆ ಸರ್. ನೋಡಿ ಸರ್, ಇದನ್ನ ಮುಚ್ಚಿಡ್ತೀವಿ ಸರ್. ರೈಟ್ ಸರ್. 8 ತಾಸು ಸರ್? 8 ತಾಸು ಮುಚ್ಚಿಡ್ತೀವಿ ಸರ್. ಕ್ಲೀನಾಗಿ ಉಳಿ ಬರುತ್ತೆ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಸೊ ಇಲ್ಲಿ ಈ ರೋಡಲ್ಲಿ ಇರೋದು ಕಾಳಿದಾಸ ರೋಡ್ ಬರುತ್ತಲ್ಲ, ಇದು ಕಾಳಿದಾಸ ರೋಡಲ್ಲಿ ಇರೋದು. ಸ್ವಲ್ಪ ಇದೆಲ್ಲ ತಿಂಡಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ, ಟೇಸ್ಟಿಂಗ್ ಇದೆ. ಮತ್ತು ಇನ್ನೊಂದು ಏನು ಹೇಳೋದಂದರೆ ಈ ಮಲ್ಲಿಗೆ ದೋಸೆ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಟೇಸ್ಟ್ ನೋಡಿದ್ದೀವಿ. ಹೋಟೆಲ್ ತುಂಬ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಈ ಮೈಸೂರಿನಲ್ಲೇ ಒಂದು ಉತ್ತಮವಾದ ಹೋಟೆಲ್ ಇದು. ಸಾಮಾನ್ಯ ಇಲ್ಲಿ ಮಲ್ಲಿಗೆ ದೋಸೆ ತಿನ್ನೋಕ್ಕೆ ಅಂತಲೇ ತುಂಬ ಜನ ಇಲ್ಲಿ ಹುಡಿಕೊಂಡು ಬರ್ತಾರೆ ಇಲ್ಲಿ ಈ ಹೋಟೆಲ್ಗೆ. ಬೆಳಗ್ಗೆ ಟೈಮ್ ಬೇರೆ ತಿಂಡಿಗಳು ಸಹ ಚೆನ್ನಾಗಿ ಮಾಡ್ತಾರೆ. ತುಂಬ ಜನ ಹುಡಿಕೊಂಡು ಬರ್ತಾರೆ, ಮಲ್ಲಿಗೆ ದೋಸೆ ತಿನ್ನಬೇಕು ಅಂದ್ಕೊಂಡೆ ಹುಡಿಕೊಂಡು ಬರ್ತಾರೆ ಇಲ್ಲಿಗೆ. ಸರ್, ನಿನ್ನೆ ನಿಮ್ಗೆ ಏನ್ ತೋರಿಸಿದ್ನೋ ಆ ಹಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ವಿ. 1 kg ಸರಿ ಸಮಾನ ಹಿಟ್ಟು ಇದು. ಈ ಲೆವೆಲ್ ಈ ಹದ ಬರುತ್ತೆ. ಈ ಹದ ಸರ್ ತೋರಿಸಿದ? ಈ ಹದ ಬರುತ್ತೆ, ತೆಳುವಾಗಿ ಓಕೆ, ಮೀಡಿಯಂ ಹದ ಬರುತ್ತೆ. ಈ ಹದನ ನಮ್ಮ ದೋಸೆ ಭಟ್ರು ಕೊಡ್ತೀವಿ ನಾವು. ಏನ್ ಕೊಡ್ತೀವಿ? ದೋಸೆ ಭಟ್ರು ಕೊಡ್ತೀವಿ. ಇದನ್ನ ದೋಸೆ ಮೇಕರ್ ಕೊಡ್ತೀವಿ. ದೋಸೆ ಮೇಕರ್ ಅವ್ರು ಯಾರು? ಇವರು ನಮ್ಮ ಚಾಮರಾಜನಗರದವರು, ಬಸವಣ್ಣ ಅಂತ. ನಮಸ್ಕಾರ ಬಸವಣ್ಣ. ಇವರೇ ಮೇನ್ ಭಟ್ರು ಇಲ್ಲಿಗೆ, ದೋಸೆ ಭಟ್ರು. ನಾವೇನ್ ರೆಡಿ ಮಾಡಿ ಸುಮಾರು 15 ವರ್ಷ ಆಯ್ತು. ಹೌದಾ? ಎಕ್ಸ್ಪ್ರೆಸ್ ಬಂದು 25 ವರ್ಷ ಆಯ್ತು, ನಮ್ಮಲ್ಲಿ ಬಂದು 15 ವರ್ಷ ಆಯ್ತು. ನೀರು ಹಾಕೋಬೇಕಾ ಫಸ್ಟ್ ನೀರು ಹೊಡಿಬೇಕು ಸರ್. ಅದರಲ್ಲಿ ಜಿಡ್ಡಾಂಶ ಇದ್ರೆ ಬರಲ್ಲ. ಓಕೆ ಓಕೆ. ಇದು ಸವಿರುಚಿ ತಿಂಡಿ ಮನೆ ಮಲ್ಲಿಗೆ ದೋಸೆ ಹಾಕ್ತಾ ಇದ್ದಾರೆ. ನೀವು ಆಗಲೇ ನೋಡಿದ್ರಿ ಫರ್ಮೆಂಟೇಷನ್. ರೈಟ್ ಸರ್. ಇದನ್ನ ಹಾಕಿ ಒಂದು 2 ನಿಮಿಷ ಮುಚ್ಚಬೇಕು ಸರ್. ಈ ತರ ಮುಚ್ಚಬೇಕು. ಅದ್ರ ರವ ಬಂದ್ರೆ ಮಲ್ಲಿಗೆ ತರ ಅಳ್ಳುತ್ತೆ. ಅದು ಮಲ್ಲಿಗೆ ತರ ಅಳ್ಳುತ್ತೆ. ಸ್ಮೂತ್, ತುಂಬಾ ಸ್ಮೂತ್. ಅಂದ್ರೆ ಇದನ್ನ ನೀವು ಮನೇಲೂ ಮಾಡ್ಬೋದು. ಹೌದು ಹೌದು, ಈಜಿ, ಏನು ತೊಂದ್ರೆ ಇಲ್ಲ. ಕರೆಕ್ಟ್. ನಿನ್ನೆ ಏನ್ ತೋರಿಸಿದ್ವಿ ಅದೇ ಮೆಥಡ್, ಅದೇ ರೀತಿ ಸಾಫ್ಟ್ ಆಗಿ ಬರುತ್ತೆ. ನೋಡೇ ಬಿಡೋಣ. ಏನು ಬೇರೆ ತರ ಏನು ಐಟಮ್ ಮಿಕ್ಸಿಂಗ್ ಇಲ್ಲ ಇದೆ. ಇಷ್ಟು ಒಂದು ಓಪನ್ ಆಗಿ ತೋರಿಸಿದ್ರಿ, ಬಹಳ ಚೆನ್ನಾಗಿರುತ್ತೆ ಸರ್. ಇವಾಗ ಎಷ್ಟು ಸೆಕೆಂಡ್ಸ್ ಆದ್ರೂ ತೆಗಿಬೇಕಿದು? ಸರ್ ಒಂದು 2 ನಿಮಿಷ ಆಗುತ್ತೆ ಸರ್. 2 ನಿಮಿಷ ಹಂಗೆ ಇಡ್ಬೇಕು ಪ್ಲೇಟ್, ಆಮೇಲೆ ತೆಗಿಬೇಕಾ? 2 ನಿಮಿಷ ಆದ್ಮೇಲೆ ಹಿಂಗ್ ತೆಗೆದ್ರೆ ಹಿಂಗ್ ಅಲ್ಲೇ ಇರುತ್ತೆ. ಇದ್ರ ಮೇಲೆ ನಾವು ತುಪ್ಪ ಹೊಡಿತೀವಿ. ಹಿಂಗೆ ತುಪ್ಪ ಹೊಡಿತೀರಾ? ತುಪ್ಪ ಹಾಕ್ತೀವಿ. ಮಲ್ಲಿಗೆ ದೋಸೆ ಮತ್ತೆ ಮುಚ್ಚಬೇಕಾ? ಮತ್ತೆ ಮುಚ್ಚಬೇಕು. ಎಸ್ ಸರ್, ಮತ್ತೆ ಮುಚ್ಚಿದ್ರು ಬಸವಣ್ಣವರು. ಇದು ಮುಚ್ಚಿದ ಮೇಲೆ ಎಷ್ಟು ನಿಮಿಷ ಮುಚ್ಚಬೇಕು ಸರ್? ಹಿಂಗೆ ಮುಚ್ಚಿದ್ಮೇಲೆ 2 ನಿಮಿಷ ಸರ್. ಅಲ್ಲಿ ಇಷ್ಟು ಏನು ಹಿಟ್ಟಾಂಶ ಕಾಣ್ತಾ ಇದೆ ಅದೆಲ್ಲ ಮೇಲ್ಗಡೆ ಇದಾಗುತ್ತೆ. ಓಕೆ ಸರಿ. ನಾರ್ಮಲಿ ನಿಮ್ಮ ಮಲ್ಲಿಗೆ ದೋಸೆ ಎದುರೊಟ್ಟಿಗೆ ತಿನ್ಬೇಕು? ನಾವು ಕೆಂಪು ಚಟ್ನಿ, ಒಂದು ಖಾರ ಚಟ್ನಿ, ಕಾಯಿ ಚಟ್ನಿ, ಇದಕ್ಕೆ 3 ವೆರೈಟಿ ಚಟ್ನಿ ಕೊಡ್ತೀವಿ. ಹೌದಾ? ಅದ್ರಲ್ಲಿ ಜನ ಯಾವ್ದು ಇಷ್ಟಪಟ್ಟು ತಿಂತಾರೆ ಅವ್ರು ಖುಷಿ. ಸರಿ ಸರ್. ಏನು ಆಯ್ತಾ ಸರ್ ಇದು? ಓ, ನಮ್ಮ ಬಸವಣ್ಣವ್ರು ಹೇಳ್ಬೇಕು ಆಯ್ತಾ ಇಲ್ಲ ಅಂತ. ಆಗಿದೆ ಸರ್ ಇದು? ಹಾಂ ನೋಡಿ, ಸೂಪರ್. ಇದ್ರ ಮೇಲೆ ಬಟರ್ ಹಾಕೋದು. ನೋಡಿ ಆವಿ ನೋಡಿ ಹೆಂಗಿದೆ. ಸರ್ ಇವಾಗ ಇದು ಈ ಕಡೆ ತೋರಿಸಿದೆ, ಆ ಕಡೆ ಹೇಗಿರುತ್ತೆ? ಈ ಕಡೆ ಹಿಂಗಿರುತ್ತೆ ಸರ್. ತುಂಬಾ ಗೋಲ್ಡ್ ಕಲರ್ ಇರುತ್ತೆ. ಅಂದ್ರೆ ಇದು ಮುಟ್ಟಿದ್ರೆ ಅಂಟಲ್ಲ ಕೈಗೆ. ಮಲ್ಲಿಗೆ ತರ ಇರುತ್ತೆ, ಕೈಗೆ ಅಂಟಲ್ಲ ಇದು.
ಸೊ ಇದು ಬಂದು ಇಲ್ಲಿ ಪ್ರಸಿದ್ಧ, ಮೈಸೂರಲ್ಲಿ ಎಲ್ಲೂ ಇಲ್ಲ. ಹೌದು ಸರ್, ಮೈಸೂರು ದೋಸೆ, ಮೈಸೂರು ಮಲ್ಲಿಗೆ ದೋಸೆ. ಮೈಸೂರು ಮಲ್ಲಿಗೆ ದೋಸೆ. ನೋಡೇ ಬಿಡೋಣ, ಎಲ್ಲ ತೋರಿಸಿದ್ರಿ ಸಿದ್ದರಾಜ್ ಅವರೇ, ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ನಿಮಗೆ ಥ್ಯಾಂಕ್ಸ್ ಸರ್. ಮಲ್ಲಿಗೆ ದೋಸೆ, ಕಾಯಿ ಚಟ್ನಿ, ಕೆಂಪು ಚಟ್ನಿ 2 ಕೊಟ್ಟಿದ್ದಾರೆ. ಇದ್ರ ಮುಂದೆ ರೆಸಿಪಿಗಳು ಮುಂದೆ ಬರ್ತವೆ. ಆಮೇಲೆ ಇದರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತೆ. ಇದು ನಮ್ಮ ಈ ರೀತಿ ಟೆಕ್ಸ್ಚರ್ ನೋಡಿ, ಈ ಟೆಕ್ಸ್ಚರ್ಗೆ ಮಾರೋಗ್ಬಿಟ್ಟಿದ್ದೀವಿ ನಾವು. ಈ ಸಾಫ್ಟ್ನೆಸ್ಸು ಮತ್ತು ಈ ಥಿಕ್ನೆಸ್ ನೋಡಿ ಇದು ಮಲ್ಲಿಗೆ, ಇದು ಮಲ್ಲಿಗೆ. ಅತ್ಯುತ್ತಮ, ಅತಿ ಉತ್ತಮ ಅಂತಾರಲ್ಲ, ಅಂತಹ ದೋಸೆಗಳನ್ನೇ ನಾವು ತೋರಿಸೋದು. ಇದು ಅತಿ ಉತ್ತಮ ಅಂತ ಗೊತ್ತಾದಾಗ ಬಿಡಲೇ ಇಲ್ಲ. ಇದು ಕನ್ನಡ ಸಾಹಿತ್ಯ ಪರಿಷತ್ ರೋಡು, ಕುವೆಂಪು ಟ್ರಸ್ಟ್ ಬಿಲ್ಡಿಂಗಲ್ಲಿ ಸವಿರುಚಿ ತಿಂಡಿ ಮನೆ, ಮೈಸೂರು. ಮಲ್ಲಿಗೆ ದೋಸೆ, ಪುಟಿದು ಏಳುವ ಮಲ್ಲಿಗೆ ದೋಸೆ ಅಂತಾರಲ್ಲ, ಹಂಗಿದೆ. ಆಹಾ, ಸಾಫ್ಟ್ ಕಾಯಿ ಚಟ್ನಿ ಒಟ್ಟಿಗೆ. ಎಲ್ಲೆಲ್ಲಿ ರುಚಿ ಅಡಗಿರ್ತದೆ ಅಂತ ನೋಡಿ. ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ ರೋಡಿಗೆ ಬರಬೇಕಾಯ್ತು. ದೋಸೆಗಳ ರಾಜಧಾನಿ ಅಂತಲೂ ಹೇಳ್ಬೋದು ಇದನ್ನು. ಆ ಒಂದು ದೋಸೆ ರಾಜಧಾನಿಗೆ ಬಂದು ಹುಡುಕೊಂಡು ಬಂದು ಇಂಥ ಒಂದು ಮಲ್ಲಿಗೆ ದೋಸೆ ತಿಂದಿದ್ದೀವಿ ಅಂದರೆ ಅಬ್ಬಾಬಾಬಾಬಾ. ಸವಿರುಚಿ ತಿಂಡಿ ಮನೇಲಿ ಮಾತ್ರ ಸಿಗುತ್ತೆ. ಟೇಸ್ಟ್ ಮಾಡಬೇಕು ಅಂದರೆ ಹಾಗೆ ನೀವು ರೆಸಿಪಿ ನೋಡಿರಿ, ಮನೆ ಮಾಡ್ಕೊಂಡು ತಿನ್ಬೋದು. ಕಾಯಿ ಹಾಲು ಯಾವ ರೀತಿ ಅದನ್ನು ಹಾಕ್ಕೊಂಡ್ರು, ಆಮೇಲೆ ಈ ರೀತಿ ಮಾಡೋ ಒಂದು ಪ್ರಕ್ರಿಯೆ ನೋಡಿದಿಲ್ಲ, ಅದು ಕುದಿಸಿದ್ರು, ಆಮೇಲೆ ಎಲ್ಲ ಬ್ಯಾಟರ್ ಹಾಕಿ ಆದಮೇಲೆ ಅದನ್ನ ಮತ್ತೆ ಮಿಕ್ಸ್ ಮಾಡಿದರು. ಫರ್ಮೆಂಟೇಷನ್ ಭಾಳ ಮುಖ್ಯ ಅಂತ ಹೇಳಿದ್ರೆ, ಆ ಮುಖ್ಯ ಯಾಕಂತ ಹೇಳ್ಬಿಟ್ಟು ಟೇಸ್ಟಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಪ್ರೋಸೆಸ್ಸು ವಿಭಿನ್ನ, ಪ್ರತಿಯೊಂದು ಹೋಟ್ಲು ಕ್ಯಾಟ್ರಿಂಗ್ ಎಲ್ಲ ವಿಭಿನ್ನ. ಹಾಗಾಗಿ ನಮ್ಮ ವೀಡಿಯೋ ನೋಡ್ಬೇಕು ನೀವು. ನಾವು ದೋಸೆ ತೋರಿಸ್ತೀವಿ ಅಂದರೆ ಯಾಕೆ ತೋರಿಸ್ತಾ ಇದ್ದೀವಿ, ಅದರ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಅದ್ರಲ್ಲಿ ಏನೋ ಒಂದು ಚೇಂಜ್ ಇರ್ತದೆ, ಏನೋ ಒಂದು ವಿಭಿನ್ನತೆ ಇರ್ತದೆ. ಸೊ ನೋಡಿ, ಇದನ್ನು ಮಾಡ್ಕೊಂಡು ಟೇಸ್ಟ್ ಮಾಡಿ ನಮ್ಮ ಕಾಮೆಂಟ್ ಹಾಕಿ. ಅದ್ಭುತವಾದ ಮಲ್ಲಿಗೆ ದೋಸೆ, ಭಾಳ ವಿಶೇಷವಾಗಿದೆ ಅಂತ ಹೇಳ್ತಾ ನಾನು ಇದನ್ನು ಮುಗಿಸ್ತೀನಿ. ಮುಂದಿನ ರೆಸಿಪಿಗಳು ಕಾಯಿ ಚಟ್ನಿ ಆಗಲಿ, ಇವಾಗ ಕಡುಬು ಇದೆ, ಒಳ್ಳೆ ಕಡುಬು ತೋರಿಸ್ತಾರಂತೆ, ಪಡ್ಡು ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.